ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ಸೀಳ್ನಾಯಿ ಕಾಡ್ ತುಂಬಾ ಅಲಿತಿರುತ್ತೆ. ಹಾಗಂತ ನಾಯಿನ ಕರ್ಕೊಂಡ್ ಬಂದು ಸಿಂಹಾಸನದ ಮೇಲೆ ಕೂಡ್ಸಕ್ಕಾಗತ್ತಾ? ಅಮ್ಮಮ್ಮ ಶೋ, ಆಫೀಸಲ್ಲಿ ಕಿರ್ಚಬೇಡ. ನಿನ್ ನಾಟಕ ಎಲ್ಲ ಇಲ್ಲಿ ನಡೆಯಲ್ಲ. ಮನೆಯಲ್ಲಿ ನನ್ ಸೊಸೆ ಇದ್ದಾಳೆ ಅಂತ ಸುಮ್ನೆ ಇದ್ದೆ. ನಿಮಗೇನ್ ಗೊತ್ತಿದೆ ಈ ಕಂಪ್ನಿ ಬಗ್ಗೆ, ಅದ್ರ ಅಥಾರಿಟಿ ಬಗ್ಗೆ? ನಿನಗೇನ್ ಗೊತ್ತಿಲ್ವೋ ಅದೆಲ್ಲ ನನಗ್ ಗೊತ್ತಿದೆ. ಈಗೇನು ನಿನಗೂ ಗೊತ್ತಾಗ್ಬೇಕು ತಾನೆ? ಇರು, ಲೀಗಲ್ ಅಡ್ವೈಸರ್ನ ಬರಕ್ ಹೇಳಿ. ಬರ್ತಾರೆ, ತಾಳು. ಎಸ್ ಮೇಡಮ್. ಮೂರ್ತಿ ಅವ್ರೆ, ಇವರಿಗೆ ಕಂಪನಿ ನನ್ ಕಂಟ್ರೋಲ್ಗೆ ಹೇಗ್ ಬಂತು ಅಂತ ಗೊತ್ತಾಗ್ಬೇಕಂತೆ. ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಅಭಯ್ ಅವ್ರ ತಂದೆ ಮಾಡಿರೋ ವಿಲ್ಲಲ್ಲಿ ಇದು ಒಂದು ಪಾಯಿಂಟ್ ಇದೆ. ಅದ್ರ ಪ್ರಕಾರ ಅಭಯ್ ಅವರ ಅನುಪಸ್ಥಿತಿಯಲ್ಲಿ ಕಂಪನಿ ನೋಡ್ಕೊಳ್ಳೋ ಅಧಿಕಾರ ಇರೋದು ಗಾರ್ಡಿಯನ್ ವಿಜಯಲಕ್ಷ್ಮಿಯವರಿಗೆ ಮಾತ್ರ. ನೀವು ಹೊರಡಿ. ಓಕೆ ಮ್ಯಾಮ್. ಅಭಯ್ ಬರೋ ಅಷ್ಟರಲ್ಲಿ ಕಂಪನಿನ ನುಂಗ ಹಾಕ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲ, ಅದು ನಿನ್ನ ಭ್ರಮೆ. ನೀನೇನ್ ಅನ್ಕೊಂಡಿದ್ಯೋ ಅದ್ಯಾವ್ದು ನಡೆಯಲ್ಲ. ನಡೆಯೋಕ್ಕೂ ನಾನ್ ಬಿಡಲ್ಲ. ಸೊ ಕಂಪನಿಯಲ್ಲಿ ನಿನಗೇನು ಕೆಲಸ ಇಲ್ಲ ಅಂತ ಅನ್ಸುತ್ತೆ. ನೀನಿನ್ನು ಇದೆ ನೀವಿರೋ ರೂಮು, ಆರಾಮಾಗಿರ್ಬೋದು. ತುಂಬಾ ಧೂಳಿದೆ, ಸ್ವಲ್ಪ ಧೂಳು ಹೊಡ್ಸ್ಕೊಡ್ತೀರಾ? ನನಗೆ ಧೂಳು ಹೊಡ್ಸ ಅಭ್ಯಾಸ ಇಲ್ಲ, ಧೂಳು ಎಬ್ಸ ಅಭ್ಯಾಸ. ಮಿಲಿಟರಿ ಅವನಮ್ಮ ನಾನು. ಅಲ್ಲೇನ್ ಮಾಡ್ತಿದ್ರಿ ತದ? ಸುಡ್ತಿದ್ದೆ. ಏನ್ ಪರೋಟಾನ? ಪರೋಟ ಅಲ್ಲ ಕಣೋ, ಶತ್ರುಗಳನ್ನ ಶೂಟ್ ಮಾಡಿ ಬಿಸಾಕ್ತಿದ್ದೆ. ಈ ಊರಿನ ಜನ ನನ್ನ ನೋಡಿದ್ರೆ ಗಡ್ಡ 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 ನಡಕ್ತಾರೆ ಗೊತ್ತಾ? ಯಾಕೆ ಹೇಳು? ಯಾಕೆ ತಾತ? ಅವ್ರಿಗೆಲ್ಲ ನರದವ್ರು ಬಲ್ಲೇನಾ? ಇಲ್ಲ ಕಣೋ, ನಾನ್ ಎಕ್ಸ್ ಸರ್ವಿಸ್ ಮನ್ ಅಲ್ವಾ. ಎಗರಾಡಿದ್ರೆ ಎಲ್ಲಿ ಶೂಟ್ ಮಾಡ್ಬಿಡ್ತೀನಿ ಅನ್ನೋ ಭಯ, ಅಂತ ಹವಾ ಮೇಂಟೈನ್ ಮಾಡಿದೀನಿ. ಗೊತ್ತಾಯ್ತು. ಮಕ್ಕಳು ನಿಮ್ಮನ್ನ ಬೀಳ್ಸ್ದಾಗ್ಲೇ ಗೊತ್ತಾಯ್ತು. ಏನಂದೆ? ಏನಿಲ್ಲ ಏನಿಲ್ಲ. ನಾನು ಮಿಲಿಟರಿಲಿದ್ದಾಗ ಒಂದ್ ದೊಡ್ಡ ಯುದ್ಧ ಆಗಿತ್ತು. ಎಂತ ಸಿಚುಯೇಷನ್ ಅಂತೀಯಾ? ಲೆಫ್ಟ್ ಇಂದ 10 ಜನ, ರೈಟ್ ಇಂದ 10 ಜನ, ಫ್ರಂಟ್ ಇಂದ 20 ಜನ. ಆಮೇಲೇನು AK-47 ತಗೊಂಡು ಎಲ್ಲರನ್ನು ಶೂಟ್ ಮಾಡ್ಬಿಟ್ಟೆ. ಪೇಪರ್ ಅಲ್ಲೆಲ್ಲ ಬಂದಿತ್ತು. ಸೂಪರ್ ತಾತ. ಬಾಯಿಗೆ ಬಟ್ಟೆ ಕಟ್ಕೊಂಡು ಧೂಳು ಹೊಡಿಯೋ. ನೀವು ಬಾಯಿಗೆ ಬಟ್ಟೆ ಕಟ್ಕೊಂಡ್ರೆ ನಮ್ ಕಿವಿ ಸೇಫ್ ಆಗತ್ತೆ. ಏನಂದೆ ನೀನು? ಏನಿಲ್ಲ ಬಾಸ್, ಮನೆ ಕೊಟ್ಟವ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಊರ್ಗೆ ಹುಲಿ ನುಗ್ಬಿಟ್ಟಿತ್ತು ಗೊತ್ತಾ? ಹೌದಾ? ಆಮೇಲೇನು ಅದ್ರ ಮೇಲೆ ಎಗರಿ ಫೈಟ್ ಮಾಡಿ ಹಿಡಿದು ಬೆಕ್ಕಿನ ಮರಿ ತರ ಚೀಲಕ್ ತುಂಬಿಟ್ಟೆ. ತಗೊಂಡು ಹೋಗಿ ಕಾಡಿಗೆ ಬಿಟ್ಟು ಬಂದ್ಬಿಟ್ಟೆ. ಈ ಊರಲ್ಲಿ ನನ್ನಷ್ಟು ತಾಕತ್ತಿರೋ ಗಂಡಸು ಬೇರೆ ಯಾರಿದ್ದಾರೆ? ಸುಮ್ನೆ ಇರಿ ತಾತ, ಸುಮ್ನೆ ನಮ್ಮ ಹತ್ರ ಬಿಲ್ಡಪ್ ಕೊಡ್ತಿದ್ದೀರಾ. ನಿಮ್ ಸೊಸೆನೆ ನಿಮಗೆ ಹೆದರ್ಕೊಳ್ಳಲ್ಲ? ಯಾರು ಹೇಳಿದ್ದು ಹೆದರ್ಕೊಳ್ಳಲ್ಲ ಅಂತ? ಸುಮ್ಮನೆ ಮಾತಾಡ್ತಾಳಷ್ಟೇ. ಅವಳಿಗೆ ನನ್ ಕಂಡ್ರೆ ಪ್ರೀತಿ. ಅದೆಲ್ಲ ಬಿಡು, ಔಷಧಿ ಬೇಗ ರೆಡಿ ಆಗ್ಬಿಡ್ಬೇಕು. ತಾತ, ನಮ್ ಬಾಸು ಅದ್ರಲ್ಲೆಲ್ಲ ಎಕ್ಸ್ಪರ್ಟ್. 1 ತಿಂಗಳಲ್ಲೇ ರೆಡಿ ಮಾಡಿಬಿಡ್ತಾರೆ. ಬೇಗ ರೆಡಿ ಮಾಡ್ಬಿಡಿ, ಒಳ್ಳೆ ಬಿಸ್ನೆಸ್ ಕೊಡಿಸ್ತೀನಿ. ಫ್ಯಾಕ್ಟರಿ ಇಟ್ಬಿಡ್ಬೋದು. ಆಯ್ತು ತಾತ. ಸಾಯಂಕಾಲ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಈ ರೂಮಲ್ಲಿ, ಆವಾಗ ಡಿಸ್ಟರ್ಬ್ ಮಾಡಬಾರ್ದು. ಸರಿ, ಏನ್ ಕೆಲಸ ತಾತ? ಅದು ಆಮೇಲೆ ಗೊತ್ತಾಗುತ್ತೆ. ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ, ದೇವಸ್ಥಾನದಲ್ಲಿ ಕೇಳಿದ್ದು ಇದೇ ವಾಯ್ಸ್ ಅಲ್ವಾ? ಕವಿಯದಂತೆ ಸದಾ ಕಾದಿದೆ ಅಮ್ಮ.
ಹಚ್ಚಿದೊಂದು ಹಣತೆ ಏಯ್ ಎಲ್ಲಿ ಹೋಗ್ತಿದ್ಯೋ? ಏಯ್ ಬಾಸ್ ನಿಂತ್ಕೊಳ್ಳಿ ಬಾಸ್. ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ಹೇ ನಿಲ್ಲೋ. ಏ ಮನೆ ಒಳಗೆ. ಏ ಹೋಗ್ಬೇಡ್ವೋ. ಏ ದಾಟೇ ಬಿಟ್ಟ. ಹೇ ಅಭಯ್. ಹೇ ಹೇ ಬಾಸ್ ದೂರದಲ್ಲಿ ತೀರವಿದೆ ಎಂದು ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಸೂರ್ಯ ಚಂದ್ರ ಇವಳ ಹಾಡಿದ್ದು. ಬೆಳಗ್ಗೆ ದೇವಸ್ಥಾನದಲ್ಲಿ ಹಾಡಿದ್ದು ಇದೇ ವಾಯ್ಸ್ ಅಲ್ವಾ? ಹಾಗಾದ್ರೆ ಇವಳೇನ ಹಾಡಿದ್ದು? ಏಯ್ ನಿಂತ್ಕೊಳ. ಎಲ್ಲಿ ಹೋಗ್ತಿದ್ಯಾ? ನಿನ್ಗೇನ್ ಹೇಳಿದ್ದು? ಆ ಗೆರೆ ದಾಟ್ ಬರ್ಬೇಡ ಅಂತ ಹೇಳಿರ್ಲಿಲ್ವಾ? ಯಾಕೋ ಬಂದೆ? ಅಯ್ಯೋ ಇವನ್ ಯಾಕೆ ಬಂದ ಇಲ್ಲಿ? ತಾತ ಅದು ನೀನ್ ಮಾತಾಡ್ಬೇಡ ನೀನು. ಅದಕ್ಕೆ ಬ್ಯಾಚಲರ್ಸ್ ಮನೆ ಕೊಡಬಾರ್ದು ಅನ್ನೋದು. ಅಲ್ಲ, ನನ್ ಮಾತ್ ಸ್ವಲ್ಪ ಕೇಳಿ. ಗೆರೆ ದಾಟ್ಬೇಡ ಅಂದ್ರೆ ದಾಟ್ ಬಂದಿದ್ಯಾ? ನಾನ್ ಸ್ವತಃ ಕೈಲಿ ಬಯಸ್ಬೇಕು ಅಂತಿದ್ಯಾ? ಓ ಹಾಗಿದ್ರೆ ಅಮ್ಮನ ಕೈಯಲ್ಲಿ ಬಯಸ್ಬೇಕು ಅಂತ ಇದ್ದಾನೆ. ಅದು ಹಾಡ್ ಕೇಳಿಸ್ಕೊಂಡು ಅರೆ ಏ ನಿಂತ್ಕೊಳ್ಳ. ನಿಂತ್ಕೊಳ್ಳಿ ಬಾಸ್. ಬಾಸ್ ಏಯ್ ಅಯ್ಯಯ್ಯೋ ಈ ಕಡೆನೆ ಬರ್ತಾ ಇದ್ದಾರೆ. ಓಡು 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 ಓಡು. ಮನಕ್ಕೆ ಮಬ್ಬು ಕವಿಯದಂತೆ ಇದ್ರಲ್ಲ ಸದಾ ಕಾದಿದೆ. ಇಷ್ಟ ತನಕ ಹಾಡ್ ಕೇಳಿಸಿದ್ದು ಮೊಬೈಲ್ ಅಲ್ಲ, ಮೊಬೈಲಲ್ಲಿ ಹಾಡ್ ಬರ್ತಿದ್ದ ಅನ್ಕೊಂಡೆ. ಇವಳಿಗೆ ಇಷ್ಟು ಚೆನ್ನಾಗಿ ಹೇಗ್ ಹಾಡೋಕ್ ಬರುತ್ತೆ ಅಂತ. ರೀಲ್ಸ್ ಮಾಡ್ತಿದ್ಲು ಅನ್ಸುತ್ತೆ. ಹೇಯ್ ಕೊಡ ಮೊಬೈಲು. ಗೆರೆ ದಾಟ್ ಯಾಕೆ ಬಂದೆ ಹೇಳು. ನನ್ ಸೊಸೆ ಅಮ್ಮಂಗ್ ಗೊತ್ತಾದ್ರೆ ಚೆಚ್ಚಿ ಬಿಡ್ತಾಳೆ. ಅದು ಹಾಡು. ಏನು ಹಾಡು? ಇವತ್ತೇ ಮನೆ ಖಾಲಿ ಮಾಡಿಸ್ತೀನಿ. ನಡಿ ನೀನು. ತಾತ ನನ್ ಮಾತ್ ಕೇಳಿ. ಏನಿಲ್ಲ ನಡಿ ನೀನು. ನಡಿ. ತಾತ ತಾತನು ಇವ್ರ ಕಡೆನಾ ಮನೆ ಖಾಲಿ ಮಾಡಿಸ್ತಾರ? ಅದ್ ಯಾವ ನೆಂಟ್ರು ಮನೆಗೆ ಓಡಿಸ್ತಾರೋ ಏನೋ. ಇವ್ರ ಕೈಗೆ ಸಿಗ್ಬಾರ್ದು ಇವಾಗ. ಎಸ್ಕೇಪ್ ಆಗ್ಬೇಕಿಲ್ಲಿಂದ. ಅಯ್ಯೋ ಅಕ್ಕ ನೋಡ್ಕೊಂಡು ಬರೋದಲ್ವೇನಕ್ಕ? ಏ ಆ ಗೂಬೆ ನನ್ ಮಕ್ಳು ಬಂದಿದಾರ್ ಕಣೆ. ಯಾ ಗೂಬೆ ನನ್ ಮಕ್ಳು? ಅದೇ ನಾನ್ ಚಾಟ್ಸ್ ಓದ್ನಲ್ಲ ಅವರು. ಅವ್ರ ಯಾಕಕ್ಕ ಇಲ್ಲಿಗೆ ಬಂದ್ರು? ಮತ್ತಿನ್ ಯಾಕೆ ಬಂದಿರ್ತಾರೆ? ಅಪ್ಪ ಅಮ್ಮನ್ ಮುಂದೆ ನನ್ ಬಗ್ಗೆ ಚಾಡಿ ಹೇಳಕ್ ಬಂದಿರ್ತಾರೆ. ಅಷ್ಟೇ. ಇವತ್ತು ಸರಿಗಮಪ ಸುಪ್ರಭಾತ ಎಲ್ಲ ಶುರು ಆಗುತ್ತೆ. ನಿನ್ ಜೊತೆ ನಾನು ಬಯಸ್ಕೋಬೇಕಲ್ಲಕ್ಕ. ಅಯ್ಯವ್ವ ನಡಿಯೆ. ಅಯ್ಯೋ ನಿನಗೆ ಆವಾಗ್ಲೇ ಗಿಣಿಗೆ ಹೇಳ್ದಾಗ ಹೇಳ್ದೆ, ಹೆಣ್ಣು ಮಕ್ಳಿರೋ ಮನೆ ಈ ಗೆರೆ ದಾಟಿ ಆ ಕಡೆ ಹೋಗ್ಬಾರ್ದು ಅಂತ. ಯಾಕೋ ಹೋದೆ? ಅಲ್ಲ ತಾತ, ಅದು ಹಾಡು. ಬಾಯ್ ಮುಚ್ಚು. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಹುಡುಗರಿಗೆ ಮನೆ ಕೊಡೋದ್ ಬೇಡ ಅಂತ. ನನ್ ಮಾತೇ ಕೇಳಲ್ಲ. ಇವ್ರ ಬುದ್ಧಿನೇ ಸರಿ ಇಲ್ಲ. ಇವತ್ತು ಗೆರೆ ದಾಟಿ ಮನೆ ಒಳಗ್ ಬರ್ತಾರೆ, ನಾಳೆ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಹೋಗ್ತಾರೆ. ಬಾಡ್ಗೆ ದುಡ್ಡಲ್ಲಿ ಜೀವನ ಮಾಡೋ ಅವಶ್ಯಕತೆ ಇದ್ಯಾ ಮಾವ ನಮ್ಗೆ? ನಾನ್ ಬೇಡ ಅಂತ ಬಡ್ಕೊಂಡೆ. ಈಗ ನೋಡಿ, ಇಲ್ಲ ಮೇಡಮ್, ನಾನ್ ನಿಮ್ ಅದೇನಾಯ್ತು ಜೊತೆ ಅಂದ್ರೆ ಮಾತಾಡ್ತಾ ಇಲ್ಲ. ನಾನು ನನ್ ಮಾವಯ್ಯನ್ ಜೊತೆ ಮಾತಾಡ್ತಾ ಇದ್ದೀನಿ. ಒತ್ಸಲ ಏನಿದ್ ಗಲಾಟೆ? ಗಲಾಟೆ ಮಾಡಿಸ್ತಾ ಇರೋದು ನಿಮ್ಮಪ್ಪ. ನೋಡ್ರಿ, ಆ ಹುಡುಗರಿಗೆ ಈ ಗೆರೆ ದಾಟಿ ಒಳಗಡೆ ಬರ್ಬಾರ್ದು ಅಂತ ಹೇಳಿದ್ರು ಒಳಗಡೆ ಬಂದ್ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದಾರೆ. ಅವ್ರಿಗೆ ಜಾಗ ಕೊಟ್ಟಿರೋದ್ ಮೇಲ
ಅಥವಾ ಮನೆ ಒಳಗ? ಯಾಕಪ್ಪ ಏನಾಯ್ತು? ಏನಿಲ್ಲ ಸರ್, ಯಾವ್ದೋ ಹಾಡ್ ಬರ್ತಾ ಇತ್ತು, ಕೇಳಿಸ್ಕೊಂಡ್ ಬಂದ್ಬಿಟ್ಟೆ. ಕಳ್ಳಂಗೊಂದ್ ಪಿಳ್ಳೆ ನೆವ ಅಂತ ನೆಪ ಮಾಡ್ಕೊಂಡ್ ಮನೆ ಒಳಗ್ ಬಂದ್ಬಿಡಿ. ನಾನಂತೂ ಇವ್ರನ್ನ ಮನೇಲಿ ಇಟ್ಕೊಳಲ್ಲ. ಇವ್ರು ಈ ಮನೇಲಿ ಇರ್ಬಾರ್ದು ಅಷ್ಟೇ.